6 ಮಕ್ಕಳ ಮಹಿಳೆ 7 ಮಕ್ಕಳ ಪುರುಷನೊಂದಿಗೆ ಪರಾರಿ. ಏನು ಮಾಡ್ತಾ ಇದ್ದಿ ಮಾರೆ? ಪೇಪರ್ ಓದುದು. ನೋಡ ನಾವು ಓದ್ತೇನೆ. ಇಂತ ನೀನು ಓದುದು? ನಿನಗೆ ಓದ್ಲಿಕ್ಕೆ ಗೊತ್ತುಂಟಾ? ನಾವು ಓದ್ತೇನೆ ಮಾರೆ. ಇವೊಂದೊಂದು ಉಪದ್ರ. ನನಗೇನು, ನಾನೇನು ಓದ್ಲಿಕ್ಕೆ ಗೊತ್ತಿಲ್ವ? ಅಷ್ಟೆಲ್ಲ ಕಲ್ತಿದ್ದೇನೆ ನಾನು. ನನ್ನ ಸೂಳೆ ನನ್ನ ಸ್ಫೂರ್ತಿ. ನೋಡು, ನನ್ನ ಸೋಲೆ ನನ್ನ ಸ್ಫೂರ್ತಿ. ಹೊಡಿಲಿ, ಇನ್ನು ಇದ್ದವರನ್ನೆಲ್ಲ ಹಾಳು ಮಾಡಬೇಡ. ಅಣ್ಣ, ನಿನಗೆ ನಮ್ಮ ಗಂಗೆ ಗೊತ್ತಾ? ಗಂಗೆ ಗೊತ್ತಂತ ಹೇಳ್ತಿದ್ಯಾ? ಹಿಮಾಲಯದಲ್ಲಿ ಹುಟ್ಟಿ ಅದೆಷ್ಟೋ ರಾಜ್ಯವನ್ನ ಕ್ರಮಿಸಿ ಬರ್ತಾಳೆ. ಯಾರು? ಗಂಗೆ. ಮುಗೀತಾ? ಇಲ್ಲ, ಅಲ್ಲಿಂದ ಬಾಂಗ್ಲಾದೇಶವನ್ನ ಮುಟ್ಟಿ ಪಶ್ಚಿಮ ಬಂಗಾಳದಲ್ಲಿ ಕೊನೆಗೊಳ್ಳುತ್ತಾಳೆ. ಯಾರು? ಗಂಗೆ. ನೀನು ಯಾವ ಗಂಗೆ ಬಗ್ಗೆ ಹೇಳ್ತಿದ್ಯಾ? ನಮ್ಮ ದೇಶ ಭರತಖಂಡದ ಪವಿತ್ರ ನದಿ ಗಂಗೆ. ನಾನು ಕೇಳಿದ್ದು ನಮ್ಮ ದನನ ಮೇಲಿಕ್ಕೆ ಬಿಟ್ಟಿದೆ ಗಂಗೆನ, ಅದೆಲ್ಲರೂ ಕಾಣ್ಲಿಕ್ಕೆ ಸಿಕ್ಕಿತ ಅಂತ ಕೇಳಿದ್ದು. ದನ ಹಟ್ಟಿಗೆ ಬರ್ಲಿಲ್ಲ ಅಂತ ನಾನು ಹುಡುಕ್ತಾ ಇದ್ದೀನಿ. ಇವೊಂದೊಂದು ಬೇರೆ. ಮೇ ಬಾ ಬಾ ಬಾ, ಮೇ ಬಾ, ಗಂಗೆ ಬಾರೆ, ತುಂಗೆ ಬಾರೆ. ನೀನು ಮರ ಒಂದು ಮದುವೆ ಆಗುದಿಲ್ಲ? ಆಗಬೇಕು. ಕೂದಲಿಗೊಂದು ಪಂಚಾಯತಿಗೆ ಮೊನ್ನೆ ಅರ್ಜಿ ಹಾಕಿದ್ದೇನೆ. ಅದು ಬಂದ ಹಾಗೆ ಒಂದು ಹುಡುಗಿ ಸಿಗ್ಲಿಕ್ಕೆ ಪಂಚಾಯತಿಗೊಂದು ಅರ್ಜಿ ಹಾಕಬೇಕು. ವಾ, ಏಯ್ ನೀ ಏನು ಮರೆ ಬಾರಿ ಬೇಜಾದಲ್ಲಿ? ಎಂತ ಮರೆ, ನನ್ನ ಹೆಂಡತಿಗೊಂದು ಕೋಪ ಜಾಸ್ತಿ ಆಗಿ ಉಂಟಲ್ಲ, ಮಾತಾಡ್ಲಿಕ್ಕೆ ಉಪಾಯ ಇಲ್ಲ. ಮಾತಾಡಿದ್ರೆ ಬೈತಾಳೆ. ಓ ಅದಾ, ನನ್ನ ಹೆಂಡ್ತಿನೂ ಹಾಗೆ ದಿನಾ ಜಗಳ ಮಾಡ್ತಾ ಇರೋದು. ಈಗ ಮಾತ್ರ ಇಲ್ಲ. ಅದೇಗೆ? ಹುಡುಗಿರಿಗೆ ವಯಸ್ಸು ಜಾಸ್ತಿ ಆಗ್ತಾ ಹೋದಂಗೆ ಕೋಪನೂ ಜಾಸ್ತಿ ಆಗತ್ತೆ ಅಂತ ಹೇಳ್ದೆ. ಅವತ್ತಿಂದ ಕೋಪನೇ ಮಾಡಿಲ್ಲ. ಈ ಪ್ಲಾನ್ ಮೊದಲೇ ನನಗೆ ಬಂದಿಲ್ವೇ? ಇವತ್ತು ಪ್ಲಾನ್ ವರ್ಕೌಟ್ ಮಾಡಬೇಕು. ಆಯ್ತಿಲ್ಲ ಮಾರೆ, ತುಂಬಾ ಆಗ್ತಾ ಉಂಟು. ಮಲ್ಕೊ ಮಾರೆ ಸುಮ್ಮನೆ. ಪ್ರಶಾಂತ್ ಪೇಷಂಟ್. ಡಾಕ್ಟ್ರೇ, ಏನಾಗಿದೆ? ಅದು ಜಾರಿ ಬಿದ್ದದು ದನ ಓಡಿಸುವಾಗ ಡಾಕ್ಟ್ರೇ. ಕೈ ಎತ್ತಿ. ಆಗ್ತಿಲ್ಲ ಡಾಕ್ಟ್ರೇ. ಸರಿ, ಅದೊಂದು ಸಣ್ಣ ಸರ್ಜರಿ ಮಾಡಬೇಕಾಗುತ್ತೆ. ನೀವು ನಿಮ್ಗೆ ಇನ್ಶೂರ್ ಮಾಡಿದಿರಲ್ವಾ? ಇನ್ಶೂರೆನ್ಸ್ ಮಾಡಿದ್ದೇನೆ ಡಾಕ್ಟ್ರೇ. ನೀ ಯಾವಾಗ ಇನ್ಸೂರೆನ್ಸ್ ಮಾಡಿದ್ದು? ಅದೇ ಬೈಕಿದ್ದು ಮಾರ.